ನಾನಿವತ್ತು ರಾಗಿ ಅಕ್ಕಿ ಹಾಕಿ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು 1 ಕಪ್ಪು ಅಕ್ಕಿಗೆ 1 ಕಪ್ಪು ರಾಗಿ ತಗೊಂಡಿದ್ದೆ. ಎರಡನ್ನೂ ಒಟ್ಟಿಗೆ ಹಾಕಿ ತೊಳೆದು 4ರಿಂದ 5 ಗಂಟೆ ನೆನೆಸಿದ್ದು ಅಕ್ಕಿ ಮತ್ತು ರಾಗಿ ಎರಡು ಮಿಕ್ಸಿ ಜಾರ್ಗೆ ಈಗ ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. 2 ಹೆಚ್ಚಿದ ಈರುಳ್ಳಿ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ನಮ್ಮ ಗಿಡದಲ್ಲಿರೋಂಥ ಗಾಂಧಾರಿ ಮೆಣಸನ್ನ ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ಗಾಂಧಾರಿ ಮೆಣಸು. ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ನೀರು ಹಾಕ್ತಾಯಿದ್ದೀನಿ. ಇದನ್ನೀಗ ನುಣ್ಣಗೆ ರುಬ್ಕೊಂಡು ಬರಬೇಕು. ದೋಸೆ ಹಿಟ್ಟು ನೀರು ದೋಸೆಗೆ ಹೇಗೆ ನುಣ್ಣಗೆ ರುಬ್ತೀವೋ ಹಾಗೆ ರುಬ್ಕೊಂಡು ಬರಬೇಕು. ಈಗ ರುಬ್ಕೊಂಡು ಬರ್ತೀನಿ ನೋಡಿ. ಇದೀಗ ದೋಸೆ ಹಿಟ್ಟು ರೆಡಿಯಾಗಿದೆ. ಈಗ ಬೌಲಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಸರಿಯಾಗಿ ನೀರು ಹಾಕಬೇಕು ಅದಕ್ಕೆ. ಈ ಹದಕ್ಕೆ ಇದ್ರೆ ಸಾಕು. ಇದೀಗ ದೋಸೆ ಹೊಯ್ಲಿಕ್ಕೆ ರೆಡಿಯಾಗಿದೆ ಹಿಟ್ಟು. ನಾನೀಗ ಒಂದು ಐರನ್ ತವ ಇಟ್ಟಿದ್ದೀನಿ. ನೀರು ದೋಸೆಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ, ಐರನ್ ತವದಲ್ಲಿ. ಈಗ ನಾನು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿ ಕಲ್ಲು ಸರಿ ಹಿಡಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ದೋಸೆ. ಫೋಲ್ಡ್ ಮಾಡ್ತಾ ಇದ್ದೀನಿ. ದೋಸೆ ರೆಡಿ ಆಯಿತು. ಇದ್ರ ಜೊತೆಗೊಂದು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಸಾಂಬಾರು ಮಾಡಿದ್ದೀನಿ. ದೋಸೆಗೆ ಇಡ್ಲಿಗೆಲ್ಲ ಚೆನ್ನಾಗಿದೆ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಅಕ್ಕಿ ಮತ್ತು ರಾಗಿ ಹಾಕಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಖಾರವಾಗಿ ತುಂಬ ರುಚಿಯಾಗಿ ಬರುತ್ತೆ ಈ ದೋಸೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಎಲ್ರಿಗೂ. ಥ್ಯಾಂಕ್ ಯು.